ರಾಜ್ಯ ಸರ್ಕಾರ ಹದಗೆಟ್ಟು ಹೋಗಿದ್ದದು. ರಾಜ್ಯ ಸರ್ಕಾರದ ಇಂಟೆಲಿಜೆನ್ಸ್ ಟೋಟಲ್ ಹೊಲಿಯವರು. ಮತ್ತು ವಿಶೇಷವಾಗಿ ಕರ್ನಾಟಕದಲ್ಲಿ ಹಿಂದೂಗಳು ಸೇಫ್ ಆಗಿ ಉಳಿಯುವಂಥ ಪರಿಸ್ಥಿತಿ ಉಳಿದಿಲ್ಲ. ನೋಡಿ ನೀವು ರಾಜಾರೋಷವಾಗಿ ಕೊಚ್ಚು ಹಾಕುವಂಥದ್ದನ್ನು ಮಾಡುವಂಥದ್ದು ಮಂಗಳೂರು ಅಂತ ನಗರದಲ್ಲಿ. ಇದನ್ನು ನಾನು ಖಂಡನೆ ಮಾಡ್ತೀನಿ. ಮತ್ತು ಮುಖ್ಯಮಂತ್ರಿ ಮತ್ತು ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕಾಗ್ತದೆ. ಈ ರೀತಿ ರಾಜ್ಯದಲ್ಲಿ ಬರಬರವಾಗಿ ಹತ್ಯೆ ಮಾಡುವಂಥದ್ದು ಇದು ಏನು ಸೂಚಿಸ್ತದೆ? ನೀವು ಒಂದು ಕೋಮಿಗೆ ಹೆಚ್ಚು ಉತ್ತೇಜನ ಕೊಡೋದರಿಂದ ಈ ರೀತಿ ರಾಜಾರೋಷವಾಗಿ ಮರ್ಡರ್ ಮಾಡುವಂಥದ್ದು. ಬೆಳಗಾವಿಯಲ್ಲಿನೂ ಅನೇಕ ಘಟನೆಗಳಾಗಿದ್ದಾವೆ. 8 ಮರ್ಡರ್ ಆಗಿದ್ದಾವೆ ನೋಡಿ ನೀವು ಈ ಸರ್ಕಾರ ಬಂದ ನಂತರ. ಹೀಗಾಗಿ ಇವತ್ತು ಈ ಕರ್ನಾಟಕದಲ್ಲಿ ಹಿಂದೂಗಳು ಸೇಫ್ ಇಲ್ಲ. ಅದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ತಾವೇನಾದ್ರೂ ಹಸ್ತಕ್ಷೇಪ ಮಾಡಿ ಲಾ ಆ್ಯಂಡ್ ಆರ್ಡರ್ ಸುಧಾರಿಸುವ ನಿಟ್ಟಿನಲ್ಲಿ ಏನಾದರೂ ರಾಜ್ಯಪಾಲರದ ಕ್ರಮ ಕೈಗೊಳ್ಳಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೀನಿ. ಅಲ್ಲ ನೋಡ್ರಿ, ಇದು ಸ್ಕೆಚ್ ಹಾಕಿ ಮಾಡಿದ್ದು ಅವೆಲ್ಲ ವಿಡಿಯೋ ನೋಡಿದ್ನಂತಾರೆ. ಮತ್ತು 8 ಜನ ಬಂದು ಮಾಡ್ತಾರೆ ಅಂತಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಲ್ಕೊಂಡದ? ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡತ್ತದ? ಮತ್ತು UP ಪ್ರಕಾರ UPನಾಗ ಹೆಂಗೆ ಗುಂಡಾಗಳಾಗಿ ಮಾಡ್ತಾರಲ್ಲ ಆ ರೀತಿ ಕರ್ನಾಟಕನಾಗ ಮಾಡಿ ಯಾರು ಹೊರಗೆ ಬಂದು ಮಾಡ್ತಾರೆ? ಇವರು SFI ಅಂತ ಕಮ್ಯುನಲ್ ಸಂಘಟನೆಗಳ ಕೇಸ್ಗಳನ್ನೆಲ್ಲ ಹಿಂತಕ್ಕೋದು ಮತ್ತು ರಾಷ್ಟ್ರ ಪರವಾಗಿರುವಂಥ ಸಂಘಟನೆಗಳ ಮೇಲೆ ಕೇಸ್ ಹಾಕುವಂಥದ್ದು ಎಲ್ಲಿನೇ. ಈ ಸರ್ಕಾರ ಭಾಳ ದಿವಸ ಇದೇ ರೀತಿ ಮಾಡಿದ್ರೆ ಜನರ ರೋಷ ಎದ್ದು ಜನರನ್ನ ಸರ್ಕಾರ ಕಿತ್ತೋಗಿದ್ದಾರೆ. ಆ ಮಟ್ಟಿಗೆ ಇವತ್ತು ಕರ್ನಾಟಕ ಪರಿಸ್ಥಿತಿ ಬಂತು. ಎಲ್ಲಿ ನೋಡಿ ನೀವು ಬೆಳಗಾವಿಯಲ್ಲಿ 2 ವರ್ಷದಿಂದ ಬೆಳಗಾವಿಯಲ್ಲಿ ವ್ಯವಸ್ಥೆ ಮಾಡಿ 2 ಹೆಣ್ಣು ಮಕ್ಕಳ ಬಗ್ಗೆ ಇದನ್ನಾಯಿತು. ಮರ್ಡರ್ಗಳು ಎಷ್ಟಾಯಿತು. ಹೀಗಾಗಿ CMಗೆ ಏನು ಸಲಹೆ ನಮ್ಮದು, ನೀವು ರಾಜೀನಾಮೆ ಕೊಡ್ರಿ ಹೋಗ್ರಿ.